ತೋರಿಸ್ಬಿಟ್ಟಿದ್ದಾರೆ ಅವರು. ಮೊದಲನೇ ಕಾರ್ಯಕ್ರಮ ನಾವು ಇನ್ಸ್ಟಾಲೇಷನ್ಗೆ ನಿಜವಾಗ್ಲೂ ಡಿಸ್ಟ್ರಿಕ್ಟ್ ಇನ್ಸ್ಟಾಲೇಷನ್ ಕರಿತೀವಿ. ನಾವು 150 ಜನ ಕ್ಲಬ್ ಇನ್ಸ್ಟಾಲೇಷನ್ ಮಾಡಿದ್ದಾರೆ ಅವರು. ಅದ್ರ ಜೊತೆಗೆ ಅವತ್ತೊಂದು ದಿನ ನೋಡ್ಬೇಕಾಗಿತ್ತು, ಅಷ್ಟೊಂದು ಭರ್ಜರಿಯಾಗಿ ಮಾಡಿದ್ದಾರೆ. ಅದನ್ನೆಲ್ಲ ಓಪನ್ ಆಗಿ ಬಾಗಿ ಕೇಳಬಾರ್ದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ಇವತ್ತು ಈ ಸೇರ್ಕೊಂಡು ಇವತ್ತು ಕೂಡ ಈ ಒಂದು ಕಾರ್ಯಕ್ರಮವನ್ನು ತಮ್ಮ ಕೈಗೂಡಿಸಿ, ಜೊತೆಗೆ ಒಂದು ಮಳವಳ್ಳಿ ಕೂಡ ಒಂದು ಹೆಲ್ತ್ ಕ್ಯಾಂಪ್ ಎಲ್ಲ ಆರ್ಗನೈಸ್ ಜೋರಾಗಿ ಮಾಡುವಂತ ಮಾಡ್ತಿದ್ದೀವಿ. ಇದೆರಡು ತೋರಿಸ್ತೀನಿ ಅಂದ್ರೆ ಮಾಡ್ತಾ ಇದೆಯಾ ಇಲ್ವಾ ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಈಗ ಯಾವತ್ತೂ ಆಗ್ತದೆ, ಈಗ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆ, ಸಬ್ ರಿಜಿಸ್ಟ್ರಾರ್ ಆಫೀಸ್ ಹೋಗಿ ರಿಜಿಸ್ಟರ್ ಮಾಡಿದ ತಕ್ಷಣ ಅದು ಮದುವೆ ಆಗಲ್ಲ, ಎಲ್ಲ ಎದುರುಗಡೆ ತಾಳಿ ಕಟ್ಟಿದ್ರೆ ಮಾತ್ರ ಮದುವೆ ಅಂತ ಹೇಳಿದೆ. ಹಂಗೆ ಇದೆ, ಎಲ್ಲ ಎದುರುಗಡೆ ಇದು ತಾಳಿ ಕಟ್ಟಂತ ಒಂದು ಕೆಲಸ DG ವಿಸಿಟ್. ಅದನ್ನ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರ. ನಿಮ್ಮಿಬ್ಬರಿಗೂ ಕೂಡ ಅಭಿನಂದನೆ ಹೇಳ್ತಾ, ನಾನು ನಮ್ಮ ರೀಜನ್ ಮೀಟ್ ಇರ್ಬೋದು, ರಿವ್ಯೂ ಮೀಟಿಂಗ್ ಅಲ್ಲಿ ಎಲ್ಲ ಹೇಳ್ತೀನಿ, DG ವಿಸಿಟ್ ನೀವು DGಗೆ ಲಿಮಿಟ್ ಮಾಡ್ಕೊಳ್ಳಿ, ಬೇರೆ ಯಾರು ಕರಿಬೇಡಿ ಅಂತ. ನಾನು ಪ್ರತಿ ರಿವ್ಯೂ ಮೀಟಿಂಗ್ ಅಲ್ಲೂ ಹೇಳ್ತೀನಿ, DG ಮತ್ತೆ DG ಇವ್ರನ್ನ ಕರೀರಿ, ಅವ್ರ ಜೊತೆ DCS DCD ಬರ್ತಾರೆ, RC ನಡೆಸಿ ಅಲ್ಲೇ ಇರ್ತಾರೆ, ಅಷ್ಟು ನೀವು DG ಲಿಮಿಟ್ ಮಾಡ್ಕೊಳ್ಳಿ ಅಂತೇಳಿ. ಅದೇನೋ ಬೆಟ್ಟೇಗೌಡರು ನನಗಂತೂ ಒಂದು 50 ನಾನು ಬರಲ್ಲ ಅಂತಂದು ಒಂದು 50 ಸರಿ ಹೇಳಿದ್ರು. ನಾನು ಹೇಳಿದೆ, ನಾನು ಕೊನೆ ಊಟಕ್ಕೆ ಬರ್ತೀನಿ ಅಂತ, ಅದೆಂಗೋ ಬಂದು ಬೈಕಿಗೆ ಸಿಕ್ಕಾಕೊಂಡ್ಬಿಟ್ಟೆ. ಹಾಗೆ ನಮ್ಮ ಇದನ್ನ ಯಾಕಂದ್ರೆ ಆಮೇಲೆ ಇನ್ನೊಂದಾಗುತ್ತೆ, ಈಗ ಶುರು ಮಾಡಿ 2 ವರ್ಷ ಆದ್ರಿಂದ ನಾವು ಯಾರು ಕೂಡ ಬೇಜಾರು ಮಾಡೋಕ್ಕಾಗೋದಿಲ್ಲ. ತುಂಬಾ ಪ್ರೋಟೋಕಾಲ್ ಫಾಲೋ ಮಾಡಕ್ ಹೋದ್ರೆ ಅವ್ರಿಗೇನೋ ಒಂದು ಆಸೆ ಇರುತ್ತೆ, ನಾವು ಮೀಟಿಂಗ್ ಅಲ್ಲಿ ಮಾಡ್ತಾ ಇದ್ವಿ, ಎಲ್ಲರೂ ಬರಬೇಕು, ಎಲ್ಲರ ಜೊತೆ ಇರಬೇಕು ಅಂತ. ಅದನ್ನು ಕೂಡ ನಾವು ಗಣನೆಗೆ ತಗೊಳ್ಬೇಕಾಗುತ್ತೆ. ನಾನು ಅದಕ್ಕೆ ಎಲ್ಲಾ ಕಡೆ ಹೇಳ್ತಾ ಇದ್ದೇನೆ, ಡಿಸ್ಟ್ರಿಕ್ಟ್ ಬರದೇ ಇಲ್ಲ ಅಂತಂದ್ಬಿಟ್ರೆ ಅದೊಂದು ಅಫೆಕ್ಟ್ಸ್ ಆಗುತ್ತೆ. ಹಾಗೆ YCC ಗವರ್ನರ್ಗಳು ಕೂಡ ನಾವು ಬರದೇ ಇಲ್ಲ ಅಂತಂದ್ರೆ ಅವ್ರು ಪ್ರೋಟೋಕಾಲ್ಗಿಂತ ಹೆಚ್ಚಾಗಿ ನಾವು ಕರೆದ್ರು ನೋಡಿ ಬರ್ಲಿಲ್ವಲ್ಲ ಅಂತ ಒಂದು ಮನಸ್ಸಿಗೆ ವೈಯಕ್ತಿಕವಾಗಿ ತಗೊಂಡ್ಬಿಡ್ತಾರೆ. ಅದು ಈಗ ಸದ್ಯಕ್ಕೆ ಒಂದು 2-3 ವರ್ಷ ನಮ್ಮ ಡಿಸ್ಟ್ರಿಕ್ಟ್ ಸ್ಟ್ರಾಂಗ್ ಆಗಲಿ, ನಾವೆಲ್ಲ ಸ್ಟ್ರಿಕ್ಟ್ ಆಗಿ ಹೇಳೋ ರೀತಿ ನಾವು ಬೆಳ್ಕೊಂಡ್ರ ಮೇಲೆ ಆಗ ಹೇಳಕ್ ಶುರು ಮಾಡೋಣ. ಅಲ್ಲಿವರೆಗೆ ಸ್ವಲ್ಪ ಕೋಆಪರೇಷನ್ ಕೊಡೋಣ ಅಂತ ಹೇಳ್ತಾ, ಬಂದಿರೋಂಥ ಎಲ್ಲ ಗಣ್ಯರಿಗೂ ಕೂಡ ಜಿಲ್ಲೆ ಈ ವರ್ಷ ಬಹಳ ಚೆನ್ನಾಗಾಗಿದೆ. ಜಿಲ್ಲೆಗೆ ಆಗಬೇಕಾದಂಥ ಕೆಲಸಗಳೆಲ್ಲ ಆಗಿದೆ. ಮೇಜರ್ ಆಗಿ ನಾವು ಅಕೌಂಟ್ ಓಪನ್ ಮಾಡಿರೋದಿರ್ಬೋದು, ಡೈರೆಕ್ಟ್ ರಿಲೀಸ್ ಮಾಡಿರೋದಿರ್ಬೋದು, ರೀಜನ್ ಮೀಟ್ಗಳು 3 ಕೂಡ ಆಗ್ತಾ ಇರೋದು ಬಹಳ ಸಂತೋಷ. ಜೊತೆಗೆ ಏನು ನಮ್ಮ ಇದಾಗಿದೆ, ಅದು ಈ ಒಂದು ಲೈನ್ ಕಡಿಮೆ ಆಗ್ಬಿಟ್ಟಿದೆ. ಆದ್ರೆ ನಮ್ದು ಈ ಒಂದು ಅಲೈನ್ಸ್ ಡಿಸ್ಟ್ರಿಕ್ಟ್ ನ ಒಂದು ಹೆಮ್ಮೆ ಅಂತಂದ್ರೆ 3 ಝೋನ್ ಅಡ್ವೈಸರಿಗಳನ್ನ ಅದ್ದೂರಿಯಾಗಿ ಮುಗಿಸಿದ್ದಾರೆ 3 ಜನ. ಮೊನ್ನೆ ಕೂಡ ಇದೊಂದು ಝೋನ್ ಅಡ್ವೈಸರಿ ಆಯ್ತು, ತುಂಬಾ ಚೆನ್ನಾಗಿ ಮಾಡೋದು. ಇಲ್ಲೇ ಕಲ್ಯಾಣಿಗೆ 1 and 2 ಕೂಡ ಮಾಡೋದು, ಎಲ್ಲವೂ ಕೂಡ ಚೆನ್ನಾಗಾಯ್ತು. ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ ಒಂದು ಉತ್ತಮವಾದ ನಡೀತಾರೆ ಅಂತ ಜಿಲ್ಲೆ ಅಂತ ಹೇಳಿ ಈಗ ತೋರಿಸುತ್ತೆ. ಒಂದು ಕೊರತೆ ಅಂತೂ ನಾನು ನೆನ್ನೆನೂ ಕೂಡ ಹೇಳಿದೆ, ಈಗಲೂ ಕೂಡ ಹೇಳ್ತೀನಿ. ಬೆಂಗಳೂರಲ್ಲಿ ಆಗ ಅವಾರ್ಡ್ ಬಂದಿದೆ, ಮಂಡ್ಯಕ್ಕೆ ಆಗ ಅವಾರ್ಡ್ ಬಂದಿದೆ, ಮೈಸೂರಿಗೆ ಆಗ ಬರಲಿಲ್ಲ ಅಂತಂದ್ರೆ ವೆಂಕಟೇಶ್ ಅವರಷ್ಟೇ ನನಗೂ ಕೂಡ ಒಂದು ರೀತಿ ಮುಜುಗರ. ಈ ವರ್ಷ ಏನಾದರೂ ಮಾಡಿ ನಮ್ಮ ಜಿಲ್ಲೆಗೆ ಆಗ ಅವಾರ್ಡ್ ತಗೊಳ್ಳೇಬೇಕು. ಅದನ್ನ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಇದ್ರ ಬಗ್ಗೆ. ಯಾಕಂದ್ರೆ ಯಾವ ಇಂಟರ್ನ್ಯಾಷನಲ್ ಬಳಸ್ಕೊಂಡು ಕೇವಲ 11,000 ರೂಪಾಯಿ ಅಷ್ಟೇ, 11,000 ರೂಪಾಯಿಗೆ ನಿಮ್ಮ ಇಂಟರ್ನ್ಯಾಷನಲ್ ಕಂಪ್ನಿ ಮೆಂಬರ್ಶಿಪ್ ಸಿಗುತ್ತೆ, ಜೊತೆಗೆ ಇಂಟರ್ನ್ಯಾಷನಲ್ ಫೀಸೇ ಮನ್ನಾ ಆಗ್ಬಿಡುತ್ತೆ. ಅದು ನಿಮ್ಮ ಕ್ಲಬ್ಬಲ್ಲಿ ಬಹಳಷ್ಟು ಜನ ಎಲ್ಲ ಒಳ್ಳೊಳ್ಳೆ ಹುದ್ದೆಗೆ ಇರೋದಿದ್ದಾರೆ. ಬೆಟ್ಟೆಗೌಡ್ರೆ ನೀವು DCS ಆದಾಗ ನಿಮ್ಮ ಕ್ಲಬ್ ಒಂದು ಮಾಡಲ್ ಕ್ಲಬ್ ಮಾಡಿ ಅಂತ ಈಗ ನಾನು ಎಲ್ಲ ಮುಂದೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ನಮ್ಮ ಗಂಗಾಧರಪ್ಪ ಕ್ಲಬ್ ಮಾಡಲ್ ಕ್ಲಬ್ ಆಗ್ಬಿಟ್ಟಿದೆ. 2ನೇ ಕ್ಲಬ್ ನಿಮ್ದಾಗಬೇಕು. ಎಷ್ಟು ಜನ ಇದ್ದಾರೆ? ಒಂದು 18 ಜನ ಇಲ್ಲ, 15 ಜನದ್ದು ಈಗಾಗಲೇ ಒಂದು 3-4 ಆಗಿದ್ರೆ ಇನ್ನು ಮಿಕ್ಕವ್ರದೆಲ್ಲ ಕೊಡ್ಸ್ಬಿಟ್ಟು ಒಂದು ಮಾಡಲ್ ಕ್ಲಬ್ ಮಾಡ್ಬಿಡಿ. ಯಾರು ಏನು ಕಡಿಮೆ ಇಲ್ಲ, 11,000 ರೂಪಾಯಿ ಕೊಡದೇ ಇರೋರು ಯಾರು ಇಲ್ಲ. ಅದರಲ್ಲೂ ಕೂಡ ನಾವು ನಿನ್ನೆ ಒಂದು ಘೋಷಣೆ ನಿಮ್ಮ ಕ್ಲಬ್ಬಿಂದ ಮಿಕ್ಕಿದ್ದು ಎಷ್ಟಿದೆ 10-12 ಒಂದೇ ಸರಿ ಕೊಡೋಕ್ಕೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಶೀಘ್ರವಾಗಿ ನಿರ್ಧಾರ ತಗೊಂಡು ಕಾರ್ಯರೂಪಕ್ಕೆ ತನ್ನಿ ಅಂತೇಳಿ ನಿಮ್ಮನ್ನು ಕೇಳ್ಕೊತೀನಿ. ಜೊತೆಗೆ ಈಗ ನಮ್ಮ ರೀಜನ್ ಮೀಟು 28ಕ್ಕೆ ನಿಮ್ಮ ಕ್ಲಬ್ನವರೇ ಆದಂಥ ರವೀಶ್ ಅವರು ರೀಜನ್ ಮೀಟ್ ಮಾಡ್ತಾ ಇದ್ದಾರೆ. ರವೀಶ್ ಅವರು ಮೂಲತಃ ವೈದ್ಯ ಆಗಿರೋದ್ರಿಂದ ಅವರು ಯಾವಾಗಲೂ ಕೂಡ ಸ್ವಲ್ಪ ಕ್ವಾಲಿಟಿ ಬಗ್ಗೆ ಯಾವಾಗಲೂ ಕೆಲಸ ಇದ್ದೇ ಇರುತ್ತೆ. ಈ ಸಲ ಕೂಡ ಸ್ವಲ್ಪ ಕ್ವಾಲಿಟಿಯಾಗಿ ಮಾಡಬೇಕು ಅಂತ ಪ್ರತಿಯೊಂದು ಅವರ ಮಾತುಗಳಲ್ಲಿ, ಅವರ ಆಟಿಟ್ಯೂಡ್ಗಳಲ್ಲಿ ವ್ಯಕ್ತ ಆಗ್ತದೆ. ಅವರು ಇಟ್ಟಿರುವಂಥ ಥೀಮೇ
ಮನೋಸಾಮಾಜಿಕ ಐತಿಹಾಸಿಕ ಸಂಗಮ ಅಂತ ಇದನ್ನ ಥೀಮ್ ನಾನು ಇದುವರೆಗೆ ಎಲ್ಲೂ ಕೂಡ ಕೇಳಿಲ್ಲ. ಇದು ಹೊಸದಾಗಿ ಅವರೇ ಒಂದು ವಿಷಯನ ಮಂಡಿಸ್ತಾ ಇದ್ದಾರೆ. ಆ ಹೊಸ ವಿಷಯ ನಾವು ತಿಳ್ಕೊಳ್ಬೇಕು. ಆ ವಿಷಯನ ಏನು ಅಂತ ಕೂಡ ನಾವು ತಿಳ್ಕೋಬೇಕು. ಈಗ ಕ್ಯಾನ್ಸರ್ ಬಗ್ಗೆ ಹೇಳೋದಂದ್ರೆ ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ತೀವಿ, ಆದ್ರೆ ಇದು ಮನೋಸಾಮಾಜಿಕ, ಸೋಷಿಯಲ್, ಹಿಸ್ಟಾರಿಕಲ್ ಇವೆರಡರ ಬಗ್ಗೆನೂ ಜಾಯಿಂಟ್ ಮಾಡಂತ ಏನೋ ಒಂದು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ರೆ ಏನು ಅಂತ ನಾವು ಹೋಗಿ ನೋಡಿದಾಗ ಅವ್ರ ಮಾತುಗಳನ್ನು ಕೇಳಿದಾಗ ಗೊತ್ತಾಗೋದು. ಅದಕ್ಕಾದ್ರೂ ಕೂಡ ಎಲ್ಲರೂ ಕೂಡ ಬರಬೇಕು. ಮೊದಲನೇ ಜವಾಬ್ದಾರಿ ಇರೋದು ನಿಮ್ಮ ಕ್ಲಬ್ಗೆ, ನಿಮ್ಮ ರೀಜನ್ ಚೇರ್ಪರ್ಸನ್. ಇದು ಅವ್ರ ಸಕ್ಸಸ್ ಆದರೆ ನೀವು ಸಕ್ಸಸ್ ಆಗಿದೆ. ಅವ್ರ ಕೈ ಬಲಪಡಿಸಬೇಕು ಅಂತಂದ್ರೆ ನೀವು ಹೆಚ್ಚಿನ ಸಂಖ್ಯೆ ಬರಬೇಕು. ಅದೇ ಒಂದು ರೀಜನ್ ಸಕ್ಸಸ್ ಆಗಬೇಕು ಅಂದ್ರೆ ಫಸ್ಟ್ ಜನ ತುಂಬಿರ್ಬೇಕು. ಜನ ತುಂಬಿರ್ಬೇಕು